ಎಲ್ಲರಿಗೂ ನಮಸ್ಕಾರ. ನಾಡಿನ ಜನಗಳಿಗೆಲ್ಲ ಶುಭೋದಯ. ಇವತ್ತು ತಾರೀಕು 15 ಮಂಗಳವಾರ. ಇವತ್ತು ಮಂಗಳವಾರ ಆಗೋ ತನಕ ಆಷಾಢದ ಮಾಸ 24ಕ್ಕೆ ಮುಗೀತದೆ ಆಷಾಢ. ಪ್ರತಿಯೊಬ್ಬರಿಗೂ ಒಳ್ಳೆಯದಾಗಲಿ ಅಂತ ಭಗವಂತನ ಆರಾಧನೆ ಮಾಡಿ ಪೂಜೆ ಮಾಡಿ ಇದು ಮಾಡಿದ್ದೀವಿ. ನಿಮ್ಮೆಲ್ಲರಿಗೂ ಶುಭೋದಯ. ಶನಿದೇವರ ಭಕ್ತರು ಯಾರೇ ಇರ್ಬೋದು, ಅವ್ರಿಗೆ ಒಳ್ಳೆಯದಾಯ್ತದೆ. ಆಂಜನೇಯ ಆಗಲಿ, ಶಿವನ ಆಗಲಿ, ಯಾರೇ ಆಗಲಿ, ಆ ಭಗವಂತನ ನಂಬಿದವರು ಎಲ್ಲರಿಗೂ ಒಳ್ಳೆಯದಾಯ್ತದೆ. ಆದರೆ ಏನಪ್ಪ ಅಂದರೆ ಆಷಾಢ ಮಾಸದಲ್ಲಿ ಯಾವುದೇ ಕೆಲಸ ಪೂಜೆ ಪುಸ್ಕರನೂ ಕಡಿಮೆನೇ, ಆಮೇಲೆ ಪ್ರತಿಯೊಂದು ವ್ಯವಹಾರನೂ ಕಡಿಮೆ ಆಯ್ತದೆ. ಅಂದರೆ ಪ್ರತಿಯೊಬ್ಬ ಮನುಷ್ಯನೂ ಅರ್ಥ ಮಾಡ್ಕೋಬೇಕು. ಯಾಕೆಂದರೆ ಮನೆಯಲ್ಲಿ ಕಲಹ ಬರ್ತದೆ, ಜಗಳ ಆಯ್ತದೆ. ವಾಸ್ತು ಮನೆ ಯಾವುದೇ ಆಗಲಿ ವಾಸ್ತು ಇಲ್ಲ ಅಂದಾಗ ಅವೆಲ್ಲ ಶುರುವಾಯ್ತದೆ. ವಾಸ್ತು ಕರೆಕ್ಟಾಗಿರ್ಬೇಕು. ವಾಸ್ತು ಅಂದರೆ ನೋಡ್ಕೊಂಡು ಮನೆಯಲ್ಲಿ ಹೋಗ್ಬೇಕು. ಮನೆಗೆ ಯಾರೇ ಬಾಡಿಗೆ ಮನೆ ಆಗಲಿ ಇನ್ನೊಂದಾಗಲಿ ಕಟ್ಟುವಾಗ ಅಷ್ಟೇ ಕರೆಕ್ಟಾಗಿ ವಾಸ್ತು ಪ್ರಕಾರ ಕಟ್ಟಿದ್ರೆ ಅದು ಭಗವಂತನಿಗೆ ತೃಪ್ತಿ ಆಯ್ತದೆ, ನಿಮಗೂ ತೃಪ್ತಿ ಆಯ್ತದೆ, ಎಲ್ಲರಿಗೂ ಒಳ್ಳೆಯದಾಯ್ತದೆ ಅಂತ ಹೇಳ್ತೀವಿ. ವಾಸ್ತು ಅಂದರೆ ಪ್ರತಿಯೊಂದೂ ನೋಡ್ಕೊಂಡು ಆ ಕೆಲಸ ಮಾಡಬೇಕು. ನೀವೆಲ್ಲರಿಗೂ ಅಷ್ಟೇ. ಕಷ್ಟ ಯಾಕಪ್ಪ ಬಂತು ಅಂದರೆ ಮನೆಯಿಂದನೂ ಶುರುವಾಯ್ತದೆ. ಆಮೇಲೆ ಗ್ರಹಗತಿಗಳು ಕೆಟ್ಟರಾದರೆ ಪ್ರತಿಯೊಬ್ಬರಿಗೂ ಇದಾಯ್ತದೆ. ಯಾಕೆ ಅಂದರೆ ಎಲ್ಲ ಒಂದೇ ಥರ ಇರೋದಿಲ್ಲ. ಗ್ರಹಗತಿಗಳು ಒಂದೊಂದು ಕೊಡ್ತಾನೇ ಇರ್ತಾರೆ. ಶನಿ ಗುರು ಇಲ್ಲ ಅಂದಾಗ ಪ್ರತಿಯೊಬ್ಬರಿಗೂ ನಾನಾ ಥರ ಹಿಂಸೆ ಆಯ್ತದೆ, ಕಷ್ಟ ಆಯ್ತದೆ. ಈ ಉದ್ದೇಶಕ್ಕೆ ವಾಸ್ತುನೂ ಮನೆ ಇರಬೇಕು, ನೋಡೋಕ್ಕೆ ಗ್ರಹಗತಿಗಳೂ ಸರಿಯಾಗಿರ್ಬೇಕು. ಆವಾಗ ಅದು ಎಲ್ಲರಿಗೂ ಅನುಕೂಲ ಆಯ್ತದೆ. ಯಾಕೆಂದರೆ ನಾವು ತಿಳಿದ ಮಟ್ಟಿಗೆ ಇವತ್ತು ಇದರಲ್ಲಿ ಎಲ್ಲನೂ ನನ್ನ ಕೊಟ್ಟಷ್ಟು ಕಷ್ಟ ಜಗತ್ತಲ್ಲಿ ಯಾರಿಗೂ ಬೇಡಪ್ಪ ಅಂತಲೇ ನಿಮ್ಗೆ ಹೇಳೋದು. ಆ ಭಗವಂತನ ಕೇಳೋದು ಅಷ್ಟೇ. ಪ್ರಾರ್ಥನೆ ಮಾಡ್ತೀವಿ. ಪ್ರಾರ್ಥನೆ ಮಾಡಾದ್ಮೇಲೆ ಅನುಗ್ರಹನೂ ಇರಬೇಕು. ಆ ಉದ್ದೇಶಕ್ಕೇ ಪ್ರತಿಯೊಬ್ಬನೂ ಆ ಭಗವಂತನ ಆರಾಧನೆ ಮಾಡಬೇಕು, ಕೇಳಬೇಕು. ಏನಪ್ಪ ನಮ್ಗೆ ಏನು ಕಷ್ಟ, ಇದೆಲ್ಲ ಯಾವ್ದು ಕಾರಣ ಅಂದರೆ ಗ್ರಹಗತಿಗಳನ್ನೇ ಕೆಟ್ಟರಾಗಿರ್ತಾರೆ. ಆವಾಗ ಗ್ರಹಗತಿಗಳು ಕೆಟ್ಟರಾದರೆ ನವಗ್ರಹ ಪೂಜೆ ಮಾಡಿಸ್ಕೊಂಡು ಮನೆ ದೇವ್ರಿಗೆ ಹೋಗ್ಬಿಟ್ಟು ಬಂದರೆ ಯಾವುದು ತೊಂದರೆನೂ ಇರೋದಿಲ್ಲ. ಇದು ಸತ್ಯ. ಆ ಉದ್ದೇಶಕ್ಕೆ ನಿಮ್ಗೆ ಹೇಳೋದು. ಇವತ್ತು ನಮ್ಮ ಶಾಂತಿಮೂರ್ತಿ ಶನೇಶ್ವರ ದೇವಸ್ಥಾನ ಕಡೆ ನಾನು ಶ್ರೀ ಭಕ್ತ ಕನಕದಾಸ ಮಹಾಸಂಸ್ಥಾನ ಮಠದಿಂದ ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ ಅಂತ ನೋಡಿದವರು. ಯಾಕೆಂದರೆ ಪ್ರತಿಯೊಬ್ಬರು ನೋಡ್ತಾರೆ. ನೋಡಿ ಒಬ್ಬರಿಂದ ಒಬ್ಬರಿಗೆ ತಿಳುವಳಿಕೆ ಬರಲಿ ಅಂತ ನಾವು ವಿಡಿಯೋ ಮಾಡಿ ಹಾಕ್ತೀವಿ. ಅದಕ್ಕೆ ಪ್ರತಿಯೊಬ್ಬರೂ ತಿಳ್ಕೋಬೇಕು. ಕಷ್ಟ ಸುಖ ಎರಡೂ ಭಾಗಿಯಾಯ್ತವೆ. ಯಾರಿಗೂ ಆಗೋದಿಲ್ಲ ಅಂತಲ್ಲ, ಪ್ರತಿಯೊಬ್ಬರಿಗೂ ಆಯ್ತದೆ. ಅದನ್ನು ತಿಳುವಳಿಕೆ ಬೇಕು. ನಿಮ್ಮ ಮನೆ ದೇವ್ರನ್ನ ಮರೆತರೆ ಕಷ್ಟ ಆಗ್ಬಿಡ್ತದೆ. ಮನೆ ದೇವ್ರು ಮಾಡಬೇಕು. ಆ ಉದ್ದೇಶಕ್ಕೆ ನಿಮ್ಗೆ ಹೇಳೋದು. ಎಲ್ಲರಿಗೂ ಶುಭೋದಯ. ನಿಮ್ಗೆ ಎಲ್ಲರಿಗೂ ಒಳ್ಳೆಯದಾಗಲಿ. ಓಂ ನಮೋ ಶಿವಾಯ, ಓಂ ನಮೋ ಶಿವಾಯ, ಓಂ ನಮೋ ಶಿವಾಯ.